ಸಂವಿಧಾನ ಬದಲಾವಣೆ ನಿನ್ನ ಆಯ್ಕೆ ಇರ್ಬೋದು, ಬಟ್ ಸಂವಿಧಾನ ಬದಲಾವಣೆ ನಮ್ಮ ಆಯ್ಕೆ ಅಲ್ಲ. ನಮ್ಮ ಉಸಿರೋದು ಸಂವಿಧಾನ. ನಮಗೆ ಸಂವಿಧಾನವನ್ನು ಟಚ್ ಮಾಡಿದರೆ ಸಿಟ್ಟು ಬರ್ತದೆ. ಧಾರ್ಮಿಕವಾಗಿ ಜನರನ್ನು ಉತ್ತೇಜಿಸುವಂಥದ್ದು, ದೇವರು ಧರ್ಮ ನಂಬಿಕೆಗಳ ಆಧಾರದಲ್ಲಿ ರಾಜಕಾರಣ ಮಾಡುವಂಥದ್ದು ಅದು ಬಿ ಜೆ ಪಿಯವರ ಲಕ್ಷಣ, ಮತ್ತು ಅವ್ರು ಯಾವಾಗಲೂ ಅದನ್ನೇ ಮಾಡ್ತಿರೋದು. ಬಟ್ ನಮ್ಮ ಜಿಲ್ಲೆಯವರಿಗೆ ನಾವು 30 ವರ್ಷ ನಿಮ್ಗೆ ಇದೇ ಆಧಾರದಲ್ಲಿ ಆಯ್ಕೆ ಮಾಡಿ ಕಳಿಸಿದ್ವಿ. ಏನು ಮಾಡಿದ್ರಿ ನೀವು? ಇದೇ ಆಧಾರದಲ್ಲಿ MLAಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ರಾಜ್ಯದಲ್ಲಿ ಸರ್ಕಾರ ಬಂದಿದೆ, ನೀವು ಮಾಡಿದ್ದೇನಿಲ್ವಲ್ಲ. ಮೇಲ್ನೋಟಕ್ಕೆ ಕಾಣ್ತದೆ, ನೀವೇನು ಮಾಡಿಲ್ಲ ಅನ್ನೋದು ಭಾಳ ಕ್ಲಿಯರಾಗಿ ಮೇಲ್ನೋಟಕ್ಕೆ ಕಾಣ್ತದೆ. ಈಗ ಜನರಿಗೆ ಮತ್ತೆ ಹೋಗ್ಕೊಂಡು ನೀವು ದೇವರು ಧರ್ಮ ದೇಶಪ್ರೇಮ ಅದು ಇದು ಅಂತ ಹೇಳಲಿಕ್ಕೆ ಹೋದರೆ ಜನ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ನಾವು ಸಾರ್ವಜನಿಕರ ಮಧ್ಯದಲ್ಲಿ ಇದ್ದೀವಿ. ನಾವು ಮಾತಾಡಿದಾಗ ಹೇಳ್ತಾರೆ ಅವರು, ನಾವು ಗ್ಯಾರಂಟಿ ಫಲಾನುಭವಿಗಳಿದ್ದೀವಿ, ನಾವು ಸಿದ್ದರಾಮಯ್ಯ ಅವ್ರ ಪರವಾಗಿದ್ದೀವಿ, ಕಾಂಗ್ರೆಸ್ ನಮಗೆ ಭೂಮಿಯನ್ನು ಕೊಟ್ಟಿದೆ. ಹೀಗೆ ಯಾವ ವಿಚಾರವನ್ನು ನಾವು ಆ ಜನರಿಂದ ದೂರ ಇಡ್ತೇವೆ, ಅವ್ರಿಗೆ ತಿಳುವಳಿಕೆ ಕೊಡಬಾರ್ದು, ಅದು ಮತವಾಗಿ ಪರಿವರ್ತನೆ ಆಗಬಾರ್ದು ಅಂತ ಹೇಳ್ಕೊಂಡು ಇಲ್ಲೊಂದು ಪರ್ಯಾಯ ವ್ಯವಸ್ಥೆ ಕೆಲಸ ಮಾಡ್ತಾಯಿದೆ. ಅದಕ್ಕೆ ಅಗೇನ್ಸ್ಟಾಗಿ ಜನ ತಿಳ್ಕೊಳ್ತಿದ್ದಾರೆ. ಮತ್ತು ನೀವು ಎಲ್ಲರನ್ನ ಎಲ್ಲ ಕಾಲದಲ್ಲಿ ಎಲ್ಲ ಸಮಯದಲ್ಲಿ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಉತ್ತರ ಕನ್ನಡ ಜನರು ದಿನಕರ ದೇಸಾಯಿ ಅವರನ್ನು ಸ್ವತಂತ್ರವಾಗಿ ಲೋಕಸಭೆಗೆ ಕಳಿಸ್ತಾರಂತಂದರೆ ಈ ಸಾರಿ ಭಾಳ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಮತ್ತು ಸಂವಿಧಾನದ ಫಲಾನುಭವಿಗಳು, ಪ್ರಜಾಪ್ರಭುತ್ವದ ಫಲಾನುಭವಿಗಳಾಗಿರುವಂತಹ ಇಲ್ಲಿಯ ಬಹುಸಂಖ್ಯಾತರು ಬಹುಶಃ ಈ ಸಾರಿ ಎಲ್ಲರೂ ಒಟ್ಟಾಗಿ ಸಂವಿಧಾನ ವಿರೋಧಿಗಳನ್ನು ಮುಗಿಸ್ತಾರೆ, ಸಂವಿಧಾನ ವಿರೋಧಿಗಳ ಧ್ವನಿಯನ್ನು ಅಡಗಿಸ್ತಾರೆ. ಸಂವಿಧಾನ ಬದಲಾವಣೆ ನಿನ್ನ ಆಯ್ಕೆ ಇರ್ಬೋದು, ಬಟ್ ಸಂವಿಧಾನ ಬದಲಾವಣೆ ನಮ್ಮ ಆಯ್ಕೆ ಅಲ್ಲ. ನಮ್ಮ ಉಸಿರೋದು ಸಂವಿಧಾನ. ನಮಗೆ ಸಂವಿಧಾನವನ್ನು ಟಚ್ ಮಾಡಿದರೆ ಸಿಟ್ಟು ಬರ್ತದೆ. ಸೊ ನೀವು ಟಚ್ ಮಾಡಾಗಿದೆ. ಇದನ್ನು ಸಾತ್ವಿಕ ಆಕ್ರೋಶವನ್ನು ಈ ಸಾರಿ ಹೊರಗೆ ಹಾಕ್ತಿದ್ದಾರೆ ಜನ ಅಂತ ನನ್ನ ಅನಿಸಿಕೆ. ಸರ್, ಒಟ್ಟಾರೆ ಈ 10 ವರ್ಷದ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಆಡಳಿತದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಇಲ್ಲ, ನರೇಂದ್ರ ಮೋದಿಯವರು ಕೆಲವೊಬ್ಬರು ವಿಶ್ಲೇಷಕರು ಹೇಳ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಇಲ್ಲ, ನಾವೊಬ್ಬ ಜನಸಾಮಾನ್ಯನಾಗಿ ಅಬ್ಸರ್ವ್ ಮಾಡಿದಾಗ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸರಿಯಾಗಿ ಕೆಲಸ ಆಗಿಲ್ಲ. ಮೋದಿ ನೇತೃತ್ವದ ಸರ್ಕಾರದಲ್ಲಿ ಸ್ಥಳೀಯವಾಗಿ ಕೂಡ ಆಗಿಲ್ಲ. ಈಗ ನೀವು ಸಾರ್ವಜನಿಕ ಸಂಸ್ಥೆಗಳನ್ನು ಮಾರ್ತಾ ಹೋದ್ರಿ. ನೀವು ಕ್ರಿಯೇಟ್ ಮಾಡಿರುವಂಥದ್ದು ಏನು? ಇನ್ಫ್ರಾಸ್ಟ್ರಕ್ಚರನ್ನು ಎಲ್ಲಿ ಮಾಡಿದ್ರಿ? ಎಲ್ಲೋ ಒಂದು ದೊಡ್ಡ ಪ್ರತಿಮೆಯನ್ನು ಮಾಡುವಂಥದ್ದು, ಎಲ್ಲೋ ಒಂದು ಸೇತುವೆಯನ್ನು ಮಾಡುವಂಥದ್ದು, ಅದನ್ನೇ ನಿಮ್ಮ ಪಟ್ಟಿ ಅಂತಂದರೆ, ಅರೆ ನಾವು 60-70 ವರ್ಷದಲ್ಲಿ ಈ ದೇಶದಲ್ಲಿ ಹಸಿರು ಕ್ರಾಂತಿ ಆಯಿತು, ಆಮೇಲೆ ಇನ್ಫ್ರಾಸ್ಟ್ರಕ್ಚರು ಡೆವಲಪ್ಮೆಂಟ್ ಆಯಿತು. ಇಲ್ಲಿ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿ ಯಾವ ಥರ ಮಾಡಿದ್ದಾರೆ ಅಂತಂದರೆ, ನೀವು 75 ವರ್ಷದ ಹಿಂದೆ ಜನ ಹೇಗಿದ್ರು ಅಂತಂದರೆ ಅನಾಗರಿಕರ ಥರ ಇದ್ದರು. ಇವತ್ತು ನಾವೆಲ್ಲ ಮುಖ್ಯವಾಹಿನಿಗೆ ಬಂದಿದ್ವಿ, ಬಹಳ ದೊಡ್ಡ ಸಂಖ್ಯೆ. ಇಷ್ಟನ್ನೆಲ್ಲ ಮಾಡಿರುವಂತಹ ಕಾಂಗ್ರೆಸ್ಸು ಅದನ್ನು ಸರಿಯಾಗಿ ಪ್ರಚಾರ ಮಾಡಲಿಕ್ಕಾಗದೆ, ಜನರಿಗೆ ಕನ್ವಿನ್ಸ್ ಮಾಡಲಿಕ್ಕಾಗದೆ ಎಲ್ಲೋ ಸೋತಿರ್ಬೋದು. ಬಟ್ ಈ ಸಾರಿ ಆ ಥರ ಆಗೋದಿಲ್ಲ ಅಂತ ನನ್ನ ಅನ್ಭವ. ಮತ್ತು 100% ಜನ ಬದಲಾವಣೆ ಅಂತೂ ಬಯಸ್ತಾ ಇದ್ದಾರೆ. ಮತ್ತು ನೀವು ಹೇಳ್ತಾ ಇರುವಂಥ ಸುಳ್ಳು ಜನರ ಗಮನಕ್ಕೆ ಬರ್ತಾ ಇದೆ. ಮಾಧ್ಯಮಗಳಲ್ಲಿ ನೀವೇನು ಜನರನ್ನು ಬೇರೆ ಥರ ಕನ್ವಿನ್ಸ್ ಮಾಡ್ತೀರಿ. ಇಲ್ಲಿ ಸಮಸ್ಯೆಗಳೇ ಇಲ್ಲ, ನಾವೆಲ್ಲ ದೇವರು ಧರ್ಮ ಆರಾಧನೆ ನಂಬಿಕೆಗಳ ಆಧಾರದಲ್ಲಿ ತೇಲು ಹೋಗ್ತಾ ಇದ್ವಿ. ಆ ಪರಿಸ್ಥಿತಿ ಇಲ್ಲಿ ಇಲ್ಲ. ಇಲ್ಲಿ ನಿಜವಾಗಿ ಸಮಸ್ಯೆ ಇದೆ. ಮತ್ತು ನಮ್ಮ ಸಮಸ್ಯೆಗೆ ಧ್ವನಿಯಾಗೋರು ಬೇಕಾಗಿದ್ದಾರೆ ನಮಗೆ. ನೀವು ಸಂವಿಧಾನ ಬದಲಾವಣೆ ಮಾಡೋರು ಮತ್ತು ಧರ್ಮ ದೇವರು ನಂಬಿಕೆಗಳನ್ನು ಅದನ್ನೆಲ್ಲ ಹೊಸದಾಗಿ ಬೆಳೆಸುವಂಥ ಅಗತ್ಯ ಇಲ್ಲ. ನಮ್ಮ ಮಿತಿಯಲ್ಲಿ ಅದನ್ನು ಮಾಡ್ಕೊಳ್ತಿದ್ದಾರೆ ಜನಗಳು. ಮತ್ತು ಅದು ತಪ್ಪು ಅಲ್ಲ, ಅವರು ಮಾಡ್ಕೊಂಡು ಹೋಗಲಿ. ಬಟ್ ಇದನ್ನು ಆಧರಿಸ್ಕೊಂಡು ರಾಜಕಾರಣ ಮಾಡುವಂಥದ್ದು ಇದೆಯಲ್ಲ, ಅದು ತಪ್ಪು. ಮತ್ತು ಇಡೀ ಈ 10 ವರ್ಷಗಳ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಏನೂ ಅನುಕೂಲ ಆಗಿಲ್ಲ. ನೀವು ಕ್ಯಾಪಿಟಲಿಸ್ಟ್ಗಳಿಗೆ ಮಾಡಿದ್ರಿ, ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಾಲ ಮನ್ನಾ ಮಾಡಿದ್ರಿ, ಅವ್ರಿಗೆ ಬೇರೆ ಬೇರೆ ಬೆನಿಫಿಟನ್ನು ಕೊಟ್ಟಿದ್ರಿ. ಮಾತೆತ್ತಿದ್ರೆ ಅವ್ರ ನಾಯಕರುಗಳು ಮುದ್ರಾ ಅಂತ ಹೇಳ್ತಾರೆ. ಮುದ್ರಾದ ಡೇಟಾ ತೆಗೀರಿ ನೀವು. ವಿದೌಟ್ ಇದು ಶ್ಯೂರಿಟಿ ಲೋನೇ ಕೊಟ್ಟಿಲ್ಲ ಅವರು. ಎಲ್ಲೋಯ್ತು? ಮುದ್ರಾದ ಉದ್ದೇಶನೇ ಇದೆ, ನೀವು ಶ್ಯೂರಿಟಿ ತೊಗೊಳ್ಳದೆ ಲೋನ್ ಕೊಡಬೇಕು ಅಂತಿದೆ. ನಮ್ಮಂಥವ್ರಿಗೆ ಸಹಿತ ವಿದೌಟ್ ಶ್ಯೂರಿಟಿ ಲೋನ್ ಕೊಟ್ಟಿಲ್ಲ ನೀವು. ಮುದ್ರಾ ಹೇಗೆ ಸಕ್ಸಸ್ ಅಂತಾರೆ? ಇದೇ ಥರ ನರೇಂದ್ರ ಮೋದಿಯವರ ಭಾಳಷ್ಟು ಯೋಜನೆಗಳು ಪುಸ್ತಕಗಳಲ್ಲಿದೆ, ಇಂಪ್ಲಿಮೆಂಟ್ ಆಗಿಲ್ಲ, ಪ್ರಚಾರದಲ್ಲಿದೆ, ವಾಸ್ತವದಲ್ಲಿ ಇಲ್ಲ. ಇದಕ್ಕೆ ಜನ ಉತ್ತರ ಕೊಡ್ತಾರೆ. ಮತ್ತು ಈಗ ಕಾಲ ಪಕ್ವವಾಗಿದೆ. ಎಲ್ಲರೂ ನೀವು ಎಷ್ಟು ವರ್ಷ ಸುಳ್ಳು ಹೇಳ್ತಿರೋ, ಎಷ್ಟು ವರ್ಷ ಹೋರಾಟ ಮಾಡ್ತಿರೋ, ನಿಮಗೆ ರಾಜಕೀಯ ಏನು ಜನಮತವನ್ನು ಪಡ್ಕೊಳ್ಳಿಕ್ಕೆ ನೀವೇನೇನು ಸರ್ಕಸ್ ಮಾಡ್ತೀರಿ ಅವೆಲ್ಲವನ್ನು ಜನ ನೋಡ್ತಾ ಇದ್ದಾರೆ. ಬಟ್ ನನಗನ್ನಿಸ್ತದೆ, ಒಬ್ಬ ಮನುಷ್ಯನಿಗೆ ಕನಿಷ್ಠ ಒಂದು ತಿಂಗಳಕ್ಕೆ 5,000 ರೂಪಾಯಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ಯಾರೆಲ್ಲ ಬೆನಿಫಿಟ್ ತೊಗೊಂಡಿದ್ದಾರೆ ಅವ್ರು ಯಾರು ಕಾಂಗ್ರೆಸ್ಸನ್ನು ಬಿಟ್ಟು ಬೇರೆಯವ್ರಿಗೆ ಮತ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅನಿಸಿಕೆ. ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಏನು ಹೇಳ್ತೀರಾ ಸರ್? ಅಲ್ಲ, ಅದು ದೊಡ್ಡ ಸ್ಕ್ಯಾಮು. ಮತ್ತು ಬಿ ಜೆ ಪಿ ಅವ್ರದ್ದೇನಿದೆ ಅಂದರೆ, ಅವರು ಲೋಕಲ್ಲಿಂದ ಗ್ಲೋಬಲ್ವರೆಗೆ ಅವ್ರು ಹೇಳೋದೊಂದು ಮಾಡೋದೊಂದು. ನೀವು ಈಗ ಎಲೆಕ್ಟ್ರಲ್ ಇದರಲ್ಲೇ ಏನು ಬಾಂಡಲ್ಲಿ ಮಾಡಿದ್ರಲ್ಲ, ಅದರಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ
ವ್ಯಾಕ್ಸಿನ್ ಕೊರೋನಾ ವ್ಯಾಕ್ಸಿನ್ ತೊಗೊಂಡಂಥವನು ಸಾವಿರಾರು ಕೋಟಿ ರೂಪಾಯಿ ನಿಮಗೆ ಬಾಂಡ್ ರೂಪದಲ್ಲಿ ಕೊಡ್ತಾನೆ. ಮತ್ತು ಯಾರ್ಯಾರೆಲ್ಲ ಈ ಸರ್ಕಾರದ ಬೆನಿಫಿಷರೀಸ್ ಇದ್ದಾರೆ, ಯಾರ್ಯಾರಿಗೆಲ್ಲ ಅನುಕೂಲ ಆಗಿದೆ, ಅವರೆಲ್ಲ ಇಂಡೈರೆಕ್ಟಾಗಿ ಕಿಕ್ ಬ್ಯಾಕನ್ನು ಕೊಡ್ತಾ ಇದ್ದಾರೆ. ಸೊ ಆ ಕಾರಣಕ್ಕೆ ಬಿ ಜೆ ಪಿಗೆ ಭಾಳ ದೊಡ್ಡ ಬಂಡವಾಳ ಬಂದಿದೆ. ಬಟ್ ಆ ಬಂಡವಾಳವನ್ನು ನೀವೇನು ಜನಸಾಮಾನ್ಯರ ಮೇಲೆ ವಿನಿಯೋಗಿಸ್ತೀರೋ ಇಲ್ಲ, ನಮ್ಗೆ ಗೊತ್ತಾಗ್ತದಲ್ಲ ಬಿ ಜೆ ಪಿ ಚುನಾವಣೆ ಹೇಗಾಗ್ತದೆ ಅಂತೇಳಿ. ಅಟ್ಲೀಸ್ಟ್ ಮೊದಲು ಮೋದಿಯವರು ಹೇಳಿದರು 15 ಲಕ್ಷ ಒಬ್ಬೊಬ್ಬರ ಅಕೌಂಟಿಗೆ ಹಾಕ್ತೀವಿ ಅಂತ. ಇವತ್ತು ನಿಮ್ಮ ಬಿ ಜೆ ಪಿಯವ್ರ ಹತ್ರ ಇರೋದು ಬಂಡವಾಳ ನೋಡಿದ್ರೆ ನೀವು ಲ್ಯಾಕ್ಸ್ ಟುಗೆದರ್ ಒಬ್ಬರು ಅಕೌಂಟಿಗೆ ಹಾಕ್ಬೋದಲ್ಲ. ಸೊ ನೀವು ಅದನ್ನು ಯಾವತ್ತೂ ಮಾಡಲ್ಲ, ಯಾಕೆಂದರೆ ನಿಮ್ಗೆ ಕನ್ಸರ್ನ್ ಇಲ್ಲ, ಜನಸಾಮಾನ್ಯರ ಪರವಾಗಿ ಕನ್ಸರ್ನ್ ಇಲ್ಲ. ಹಾಗಾಗಿ ಅದು ದೊಡ್ಡ ಫ್ರಾಡು ಮತ್ತು ಸ್ಕ್ಯಾಮ್. ಅದನ್ನು ಹೇಳಲಿಕ್ಕೆ ಹೋದರೆ ಬೆಳೆ ವಿಮೆದಲ್ಲಾಗಿದೆ, ಕ್ರಾಪ್ ಇನ್ಶೂರೆನ್ಸ್ನಲ್ಲಿ ಫ್ರಾಡ್ ಆಗಿದೆ, ರಫೇಲ್ ಡೀಲ್ನಲ್ಲಿ ಆಗಿದೆ, ಎಲೆಕ್ಟ್ರಲ್ ಬಾಂಡಲ್ಲಿ ಆಗಿದೆ, ಆಮೇಲೆ PM ಕೇರ್ಸಲ್ಲಿ ಎಲ್ಲದೂ ಸಸ್ಪಿಷಿಯಸ್ ಇದೆ. ಜನರಿಗೆ ಮೇಲ್ನೋಟಕ್ಕೆ ಅರ್ಥ ಆಗೋ ರೀತಿ ಹಗರಣಗಳಿವು. ಬಟ್ ಇವನ್ನು ಮುಚ್ಕೊಳ್ಳಿಕ್ಕೆ ನೀವು ಮಾಧ್ಯಮಗಳ ಮೂಲಕ ಬೇರೆ ಥರ ಪ್ರಚಾರ ಮಾಡಿದರೆ ಜನರಿಗೆ ಅರ್ಥ ಆಗ್ತದೆ. ಜನ ಅದನ್ನು ನೋಡ್ತಾರೆ, ಇದನ್ನು ನೋಡ್ತಾರೆ. ನಿಮ್ಗೆ ಯಾರು ದುಡ್ಡು ಕೊಟ್ಟರು, ಹೇಗೆ ದುಡ್ಡು ಕೊಟ್ಟರು, ಯಾವಾಗ ದುಡ್ಡು ಬಂತು, ನಿಮ್ಮ ಸಾಮರ್ಥ್ಯ ಏನಿತ್ತು, ನಿಮ್ಮ ಪಕ್ಷಕ್ಕೆ ಅಷ್ಟೆಲ್ಲ ದೊಡ್ಡ ಬಂಡವಾಳ ಹೇಗೆ ಹರಿದು ಬಂತು, ಯಡಿಯೂರಪ್ಪನವ್ರ ಕಾಲದಲ್ಲಿ ಚೆಕ್ಗಳೆಲ್ಲ ಹೇಗೆ ಬಂತು, ಇದೇ ಮಾದರಿದ್ದು ಮೋದಿಯವರು ಮಾಡ್ತಿರೋದು. ಸೊ ಇದಕ್ಕೆಲ್ಲ ಉತ್ತರ ಸಿಗ್ತದೆ ಮತ್ತು ಸಿಗಬೇಕು. ಯಾಕಂದರೆ ಜನರಿಗೆ ಯಾರು ನಮ್ಮ ಪರವಾಗಿದ್ದಾರೆ ಅವರನ್ನು ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಇದೆ. ಸೊ ಇವತ್ತು ನಮಗೆ ಬೇಡ, ನೀವು ನಮ್ಮ ನೀತಿಗಳ ಪರವಾಗಿಲ್ಲ, ನಮ್ಮ ಸಿದ್ಧಾಂತದ ಪರವಾಗಿಲ್ಲ, ನಮಗೇನು ಬೇಕಿದೆ ಅದರದ್ದು ಪರವಾಗಿ ನೀವು ಇಲ್ಲ ಅಂತಂದಾಗ ಆಬ್ವಿಯಸ್ಸು ಜನ ನೀವು ಬೇಡ ಅಂತ ಹೇಳ್ತಾರೆ. ಸೊ ಬಹುಶಃ ನರೇಂದ್ರ ಮೋದಿಯವರು ಮತ್ತು BJP ಸರ್ಕಾರಕ್ಕೆ ಈ ಸಾರಿ ಇಂಡಿಯಾದಲ್ಲಿ ಇಂಥದ್ದೊಂದು ಉತ್ತರ ಸಿಗಬಹುದು ಜನಸಾಮಾನ್ಯರಿಂದ ಅಂತ ನನ್ನ ನಿರೀಕ್ಷೆ.